ಬುರುಡೆ ಟೀಮ್ಗೆ ಕಾಟ ಕೊಟ್ಟಿತ್ತು ಬುರುಡೆಯಿಂದ ಬೆಚ್ಚಿ ಬಿದ್ದ ಬುರುಡೆ ಟೀಮ್ ಸದಸ್ಯ ಜಯಂತ. ಧರ್ಮಸ್ಥಳ ಬುರುಡೆ ಟೀಮ್ಗೆ ಕಾಟ ಕೊಟ್ಟಿದ್ದು ಅದು ಬುರುಡೆಯಿಂದ ಬೆಚ್ಚಿ ಬಿದ್ದಿದ್ದಾರೆ ಬುರುಡೆ ಟೀಮ್ನ ಒಬ್ಬ ಸದಸ್ಯ ಜಯಂತ. ದೆಹಲಿಯ ಲಾಡ್ಜ್ನಲ್ಲಿ ಜಯಂತ್ಗೆ ಒಂದು ವಿಚಿತ್ರ ಅನುಭವ ಆಗಿತ್ತು. ಮಧ್ಯರಾತ್ರಿ ಕೆಟ್ಟ ಕನಸು ಬಿದ್ದು ಕಿರ್ಚಿದ್ದಂಥ ಬುರುಡೆ ಜಯಂತ್. ಎಲ್ಲ ಬುರುಡೆಯ ಮಹಿಮಾ. ಕೆಟ್ಟ ಕನಸಿನ ಕಾರಣ ದೆಹಲಿಯಿಂದ ಬುರುಡೆ ತಂದಿರಲಿಲ್ಲ ಜಯಂತ್. ಎಸ್ಐಟಿ ವರದಿಯಲ್ಲಿ ಬುರುಡೆಯ ಸ್ಫೋಟಕ ವೃತ್ತಾಂತ ಅನಾವರಣವಾಗಿದೆ. ಬುರುಡೆಯ ಕೇಸ್ಗೆ ಒಂದು ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಅಂತ ಎಲ್ಲರೂ ಕೂಡ ನಡುಗಿ ಹೋಗೋದಕ್ಕೆ ಶುರು ಮಾಡಿದ್ರು. ಈಗ ಅವರೇ ಹೇಳ್ತಾ ಇದ್ದಾರೆ, ಒಂದು ಕೆಟ್ಟ ಕನಸು ಬಿದ್ದಿತ್ತು, ಅದೊಂದು ವಿಚಿತ್ರ ಅನುಭವ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಧರ್ಮಸ್ಥಳ ಕೇಸ್ ಇಡೀ ರಾಜ್ಯ ಅಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಈಗ ಒಂದಲ್ಲ ಒಂದು ಟ್ವಿಸ್ಟ್ಗಳು ಸಿಗ್ತಾನೆ ಇತ್ತು. ಈಗ ಇದು ಒಂದು ಕೂಡ ಟ್ವಿಸ್ಟ್. ಅವ್ರು ಹೇಳ್ತಾ ಇದ್ದಾರೆ, ಈಗ ನಾನು ಲಾಡ್ಜ್ನಲ್ಲಿ ಮಲಗಿದಾಗ ವಿಚಿತ್ರ ಅನುಭವ ಕೂಡ ಆಗಿತ್ತು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನು ಅನುಭವ ಆಗಿರಬಹುದು? ಬುರುಡೆ ಗ್ಯಾಂಗ್ನ ಸದಸ್ಯ ಒಬ್ರು ಜಯಂತ್ ಅವರು, ಅವ್ರಿಗೂ ಕೂಡ ಈ ರೀತಿಯಾಗಿ ಒಂದು ಬೆಚ್ಚಿ ಬೀಳುವಂಥ ಅನುಭವ ಏನಾಗಿತ್ತು? ಇಡೀ ರಾಜ್ಯದ ಜನತೆಗಳ, ಇಡೀ ದೇಶದ ಜನತೆಗೆ ಇದ್ದಂಥ ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ ಧರ್ಮಸ್ಥಳ ಕೇಸ್ ಯಾವಾಗ ತಾರ್ಕಿಕ ಹಂತಕ್ಕೆ ತಲುಪುತ್ತೆ ಅಂತ ಹೇಳಿ. ಯಾವಾಗ ಬುರುಡೆಯನ್ನು ಇಟ್ಕೊಳ್ಳೋದಕ್ಕೆ ಆಟಾಡೋದಕ್ಕೆ ಶುರು ಮಾಡಿದ್ರು, ಆಗ ಬುರುಡೆಯಿಂದನೇ ಇವರಿಗೆ ಏನಾದರೂ ಕೇಡುಗಾಲ ಬಂತ. ಹಾಗಾದ್ರೆ ಅವರು ಲಾಡ್ಜ್ನಲ್ಲಿ ಮಲಗಿದಾಗ ಒಂದು ವಿಚಿತ್ರವಾದಂಥ ಕನಸು ಬಿದ್ದಿತ್ತು, ವಿಚಿತ್ರವಾದಂಥ ಅನುಭವ ಆಗಿತ್ತು ಎನ್ನುವಂಥ ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾ ಇದ್ರು. ಬುರುಡೆಯಿಂದ ಬೆಚ್ಚಿ ಬಿದ್ದಿದ್ದಾರೆ ಜಯಂತ.